ರೈತ ಬಾಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂಥೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೇನೆ. ಇವತ್ತಿನ ದಿವಸ ತಮ್ಮೊಂದಿಗೆ ನಾನು ಈ ಕಸವನ್ನು ಕಳಿಸ್ತಕ್ಕಂಥ ಏನು ಕಾಂಪೋಸ್ಟ್ ಕಲ್ಚರ್ ಅಂತ ಕರಿತೀವಿ, ಇದರಲ್ಲಿ ಪೆನ್ರೋಕೆಟ ಅಂತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿ ಇರುತ್ತೆ. ಸೊ ಇದನ್ನು ನಾವು ಬೆಳೆಗಳನ್ನು ಏನು ಕೊಯ್ಲಿ ಆದಮೇಲೆ ಅದರಿಂದ ಬರ್ತಕ್ಕಂಥ ತೊಗರಿ ಕಟ್ಟಿಗೆ ಇರ್ಬೋದು, ಹತ್ತಿ ಕಟ್ಟಿಗೆ ಇರ್ಬೋದು, ಅಥವಾ ಕಳೆ ತೆಗೆದಿದ್ದಿರ್ಬೋದು, ಅಥವಾ ತೆಂಗಿನ ಗರಿಗಳಿರ್ಬೋದು, ಅಥವಾ ಅಡಿಕೆಯ ಸಿಪ್ಪೆಗಳಿರ್ಬೋದು, ಅಡಿಕೆಯ ಗರಿಗಳಿರ್ಬೋದು, ಅಥವಾ ಬೇರೆ ಬೇರೆ ಕಸವನ್ನು ಕಳಿಸ್ಲಿಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತಂದರೆ, ನಾವು 1 ಟನ್ನಿಗೆ 1 ರಿಂದ 2 kgಯಷ್ಟು ಇದನ್ನು ಸುಮಾರು 10 ಪುಟ್ಟಿಯ ಸಗಣಿನಲ್ಲಿ 200 ಲೀಟರ್ ನೀರಿನಲ್ಲಿ ಕಲಿಸ್ಕೊಂಡು ಇದನ್ನು ನಾವು ಅಂಗಳಕ್ಕೆ ನೀರು ಚೆಲ್ಲಿದ ಹಾಗೆ ಅದನ್ನು ಕಸದ ಮೇಲೆ ಹಂತ ಹಂತವಾಗಿ ನಾವು ಚಿಮುಕಿಸ್ಕೊಂತ ಬಂದರೆ ಕೇವಲ 3 ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ತಯಾರು ಮಾಡ್ಕೊಳ್ಬೋದು. ದಯವಿಟ್ಟು ಈ ರೈತರು ಈ ಕಾಂಪೋಸ್ಟ್ ಕಲ್ಚರನ್ನು ದಯವಿಟ್ಟು ಬಳಸ್ಕೊಳ್ಬೇಕು ಅಂಥೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ.